ಕೊನೆಗೂ ಗ್ರೇಟ್ ಫಿನಿಷರ್ ಎಂಬ ಖ್ಯಾತಿಗೆ ತಕ್ಕಂತೆ ಆಡಿದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿನ ಕೂಪದಿಂದ ಮೇಲೆತ್ತಿದ್ದಾರೆ. ಭರ್ಜರಿ ಫಾರ್ಮ್ನಲ್ಲಿದ್ದ ಲಖನೌ ಸೂಪರ್ ಜೈಂಟ್ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಸೀಸನ್ನಲ್ಲಿ 2ನೇ ಗೆಲುವು ದಾಖಲಿಸಿದೆ. ಕಳೆದ 5 ಪಂದ್ಯಗಳನ್ನು ಸತತವಾಗಿ ಸೋತಿದ್ದ ಚೆನ್ನೈ ಬಳಗಕ್ಕೆ ಇದೀಗ ದೊಡ್ಡ ರಿಲೀಫ್. ಈ ಗೆಲುವಿನ ಮೂಲಕ ಚೆನ್ನೈ ಇದೀಗ ಆಡಿರುವ 7 ಪಂದ್ಯಗಳಿಂದ 5 ಸೋಲು 2 ಗೆಲುವು ಸಾಧಿಸಿ 4 ಅಂಕಗಳನ್ನು ಗಳಿಸಿದೆ. ಆದರೆ ಅಂಕಪಟ್ಟಿಯಲ್ಲಿ ಮಾತ್ರ ಕೊನೆ ಸ್ಥಾನದಲ್ಲೇ ಮುಂದುವರಿದಿದ್ದಾರೆ. ಆದರೆ ಸೀಸನ್ನಲ್ಲಿ ಪ್ಲೇ ಆಫ್ ಹಂತ ತಲುಪುವ ಆಸೆಯನ್ನು ಇನ್ನೂ ಜೀವಂತವಾಗಿರಿಸಿಕೊಂಡಿದ್ದಾರೆ. ಏಕನಾ ಕ್ರಿಕೆಟ್ ಮೈದಾನದಲ್ಲಿ ಲಖನೌ ಸೂಪರ್ ಜೈಂಟ್ ನೀಡಿದ 167 ರನ್ಗಳ ಗುರಿಯನ್ನು 3 ಎಸೆತಗಳು ಬಾಕಿ ಇರುವಂತೆ ತಲುಪಿತು. ಆರಂಭಿಕ ರಚಿನ್ ರವೀಂದ್ರ 37 ರನ್ ಮತ್ತು ಶೇಖ್ ರಶೀದ್ 37 ಅವರು ಚೆನ್ನೈ ತಂಡಕ್ಕೆ ಉತ್ತಮ ಆರಂಭ ಒದಗಿಸಿದರು. ಕೇವಲ 4.5 ಓವರ್ಗಳಲ್ಲಿ 952 ರನ್ಗಳ ಜೊತೆಯಾಟವಾಡಿದರು. ಆದರೆ ಶೇಖ್ ರಶೀದ್ ಅವರ ವಿಕೆಟ್ ಪತನ ಆದ ಬಳಿಕ ರಾಹುಲ್ ತ್ರಿಪಾಠಿ 9 ಮತ್ತು ರವೀಂದ್ರ ಜಡೇಜಾ 7 ಅವರ ವಿಕೆಟ್ ಬೆನ್ನಿಗೆ ಬಿದ್ದಿದ್ದರಿಂದ ಚೆನ್ನೈ ತಂಡದ ಮೇಲೆ ಒತ್ತಡ ಉಂಟಾಯಿತು. ಆದರೆ ಅಂತಿಮ ಹಂತದಲ್ಲಿ ಶಿವಂ ದುಬೆ 43 ಮತ್ತು ಧೋನಿ 26 ತಂಡವನ್ನು ಸುರಕ್ಷಿತವಾಗಿ ಗೆಲುವಿನ ದಡ ತಲುಪಿಸಿದರು. ಕೇವಲ 11 ಎಸೆತಗಳನ್ನು ಎದುರಿಸಿದ ಧೋನಿ 4 ಬೌಂಡರಿ ಮತ್ತು 1 ಸಿಕ್ಸರ್ ಸಿಡಿಸಿದರು. ರವಿ ಬಿಷ್ಣೋಯಿ 18 ರನ್ಗೆ 2 ವಿಕೆಟ್ ಕಬಳಿಸಿದರು. ದಿಗ್ಗೇಶ್ ರಾಠಿ, ಆವೇಶ್ ಖಾನ್ ಮತ್ತು ಮಾರ್ಕಮ್ ತಲಾ 1 ವಿಕೆಟ್ ಪಡೆದರು. ಲಯಕ್ಕೆ ಮರಳಿದ ರಿಷಬ್ ಪಂತ್. ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಲಖನೌ ಸೂಪರ್ ಜೈಂಟ್ ತಂಡ ಚೆನ್ನೈ ಬೌಲಿಂಗ್ ಎದುರು ಆಡಲು ಒದ್ದಾಡಿತು. ಅಪಾಯಕಾರಿ ಏಡನ್ ಮಾರ್ಕಮ್ 6 ಅವರನ್ನು ಎಡಗೈ ವೇಗಿ ಖಲೀಲ್ ಅಹ್ಮದ್ ಅವರು ರಾಹುಲ್ ತ್ರಿಪಾಠಿ ಅವರಿಗೆ ಕ್ಯಾಚ್ ಕೊಡಿಸಿದರೆ, ಫಾರ್ಮ್ನಲ್ಲಿದ್ದ ನಿಕೋಲಾಸ್ ಪೂರನ್ 8 ಅವರನ್ನು ಮತ್ತೊಬ್ಬ ಮಧ್ಯಮ ವೇಗಿ ಅನ್ಯುಲ್ ಕಾಂಬೋಜ್ ಅವರು LBW ಬಲೆಗೆ ಬೀಳಿಸುತ್ತಾರೆ. ಆದರೆ ಆರಂಭಕಾರ ಮಿಚೆಲ್ ಮಾರ್ಷ್ 30 ಅವರ ಜೊತೆ ಸೇರಿದ ನಾಯಕ ರಿಷಬ್ ಪಂತ್ 50 ರನ್ಗಳ ಜೊತೆಯಾಟವಾಡಿ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು. ಆದರೆ ರನ್ ಧಾರಣೆ ಮಾತ್ರ ಕಡಿಮೆಯಿತ್ತು. ಮಿಚೆಲ್ ಮಾರ್ಷ್ ವಿಕೆಟ್ ಪತನದ ಬಳಿಕ ಆಯುಷ್ ಬದೋನಿ 22 ಮತ್ತು ಅಬ್ದುಲ್ ಸಮದ್ 20 ಅವರ ಜೊತೆ ಸೇರಿ ಸಣ್ಣಪುಟ್ಟ ಜೊತೆಯಾಟ ಆಡಿದರು. ಇದರ ಮಧ್ಯೆಯೇ ಈ ಸೀಸನ್ನಲ್ಲಿ ತಮ್ಮ ಪ್ರಥಮ ಅರ್ಧಶತಕವನ್ನು ಪೂರೈಸಿಕೊಂಡರು. ಅಂತಿಮವಾಗಿ ಅವರು 49 ಎಸೆತಗಳಲ್ಲಿ ತಲಾ 4 ಬೌಂಡರಿ ಮತ್ತು ಸಿಕ್ಸರ್ಗಳಿದ್ದ 63 ರನ್ ಗಳಿಸಿ ಪಥಿರಣೆಗೆ ವಿಕೆಟ್ ಒಪ್ಪಿಸಿದರು. ಒಟ್ಟಾರೆ ಲಖನೌ ಸೂಪರ್ ಜೈಂಟ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 166 ರನ್ ಗಳಿಸಿತು. ಚೆನ್ನೈ ಪರ ರವೀಂದ್ರ ಜಡೇಜಾ ಮತ್ತು ಮಹೀಶ್ ಪಥಿರಣ ಅವರು ತಲಾ 2 ವಿಕೆಟ್ ಕಬಳಿಸಿದರು. ಖಲೀಲ್ ಅಹ್ಮದ್ ಮತ್ತು ಅದ್ಭುಲ್ ಕಾಂಬೋಜ್ ತಲಾ 1 ವಿಕೆಟ್ ಪಡೆದರು. ವಿಕೆಟ್ ಹಿಂದುಗಡೆ ಚುರುಕಾಗಿ ಕಾರ್ಯನಿರ್ವಹಿಸಿದ ಧೋನಿ ಅವರು 1 ಕ್ಯಾಚ್ ಮತ್ತು 1 ಸ್ಟಂಪಿಂಗ್ ಮಾಡಿದರು. ಈ ಮೂಲಕ IPLನಲ್ಲಿ 200 ಬಲಿ ಪಡೆದ ಮೊದಲ ವಿಕೆಟ್ ಕೀಪರ್ ಎಂದ ದಾಖಲೆ ಬರೆದರು.